ಸ್ನೇಹಿತರೆ ನಮಸ್ಕಾರ. ಬೆಳಗ್ಗೆ ಇವತ್ತೊಂದು ಶಾಕಿಂಗ್ ವಿಚಾರ ಐತೆ. ಅದೇನಪ್ಪ ಅಂತಂದರೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಬರೋಬ್ಬರಿ 990 ರೂಪಾಯಿಗಳು ಜಾಸ್ತಿ ಆಗೈತೆ. ಇವತ್ತು ದಿನಾಂಕ ಮೇ 1, 2026ನೇ ತಾರೀಕರಂದು ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಬರೋಬ್ಬರಿ 990 ರೂಪಾಯಿ ಜಾಸ್ತಿ ಆಗೈತೆ. ಹೋದ ತಿಂಗಳು ಕಮರ್ಷಿಯಲ್ ಬೆಲೆ 2150 ಇತ್ತು. ಆದರೆ ಇವತ್ತು ಮೇ 1ನೇ ತಾರೀಕು ರೇಟ್ ಏರುಪೇರಾಗಿ ಬದಲಾವಣೆ ಆಗಿರೋದ್ರಿಂದ ಡೊಮೆಸ್ಟಿಕ್ ಗೃಹ ಬಳಕೆ ಸಿಲಿಂಡರ್ನಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಆದರೆ ಕಮರ್ಷಿಯಲ್ ಸಿಲಿಂಡರ್ 19 kg ಸಿಲಿಂಡರ್ ಬೆಲೆ ಬರೋಬ್ಬರಿ 990 ರೂಪಾಯಿ ಜಾಸ್ತಿ ಆಗೈತೆ. ಹೀಗಾಗಿ 3140 ರೂಪಾಯಿ ರೇಟ್ ಆಗೈತೆ. ನಾವು ಅನ್ಕೋಬೋದು ನಮಗೇನು ಮನೆ ಸಿಲಿಂಡರ್ಗಳಿಗೆ ಜಾಸ್ತಿ ರೇಟ್ ಆಗಿಲ್ವಲ್ಲ, ಇದ್ದಷ್ಟೇ ಐತೆ ಅಂತ ಖುಷಿಯಾಗಿರೋಕ್ಕೆ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಇವತ್ತಿನ ದಿವಸ ಕಮರ್ಷಿಯಲ್ ಸಿಲಿಂಡ್ರ್ ಜಾಸ್ತಿ ಆಗಿರೋದ್ರಿಂದ ಕಮರ್ಷಿಯಲ್ ಸಿಲಿಂಡ್ರ್ಗಳನ್ನ ಹೊರಗಡೆ ಹೋಟೆಲ್ಗಳಿಗಾಗಿರ್ಬೋದು, ಬೇಕ್ರಿಗಳಿಗಾಗಿರ್ಬೋದು, ಒಂದು ಹಾಸ್ಪಿಟಲ್ಗಾಗಿರ್ಬೋದು, ಹೊರಗಡೆ ಎಲ್ಲ ಬಳಸ್ತಾ ಇರೋದ್ರಿಂದ ಆ ಗ್ಯಾಸ್ ರೇಟ್ ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ಅದು ನಮಗೆ ಸಾರ್ವಜನಿಕರ ಮೇಲೆ ಒತ್ತಡ ಬಿದ್ದೇ ಬೀಳ್ತದೆ. ಸೊ ಹಂಗಾಗಿ ಪ್ರತಿ ತಿಂಗಳು 1ನೇ ತಾರೀಕು ನಮ್ಮ ಗ್ಯಾಸ್ ರೇಟ್ ವೇರಿಯೇಷನ್ ಇರುತ್ತೆ. ನನ್ನ ಫಾಲೋವರ್ಗೋಸ್ಕರ ಇದೊಂದು ಅಪ್ಡೇಟ್ ಮಾಡೋ ಬರಲಿ, ಯಾಕೆಂದರೆ ಬೇರೆ ಯಾವುದು ಕಂಟೆಂಟ್ ನನ್ನ ಹತ್ರ ಇಲ್ಲ. ಗ್ಯಾಸ್ ರೇಟ್ ನನಗೆ ಗೊತ್ತಾಗುತ್ತೆ, 1ನೇ ತಾರೀಕು ನಾನು ಅಪ್ಡೇಟ್ ಮಾಡ್ತೀನಿ.